ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 32. ಸೊ ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಬಾಗಿಲು ನೀರು ಹಾಕ್ಬಿಟ್ಟು ಹೊರಗಡೆ ರಂಗೋಲಿ ಹಾಕ್ಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಂತ ಹೋದೆ. ನೋಡಿದರೆ ಎಷ್ಟೋ ಕಂಡು ಏನು ಚಪಾಟಿ ಆಗಿಬಿಟ್ಟಿದೆ. ಸೊ ನೀಟ್ ಮಾಡಬೇಕಾಗಿತ್ತು. ಆ್ಯಂಡ್ ಮೂಡ್ಗಾಳಿ ಅಲ್ವಾ, ಸೊ ಹಿಂದ್ಗಡೆ ತೋಟ ಬೇರೆ ಇದೆ, ಸಿರಿಗೆರೆ ಸೋಮ್ಯಾರ ತೋಟ ಇದು, ತರಳಬಾಳು ಅವ್ರದ್ದು. ಹಿಂದ್ಗಡೆ ತೋಟದಲ್ಲಿ ಸಖತ್ ಮರಗಳಿದಾವೆ. ಸೊ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಅದರಿಂದ ಎಲೆಗಳು ಉದುರ್ತಾನೆ ಇರ್ತವೆ, ಕ್ಲೀನ್ ಮಾಡ್ತಾನೆ ಇರಬೇಕು. ನಾವು ಮಾತ್ರ ಅಲ್ಲಿ ಕಸ ಹಾಕಂಗಿಲ್ಲ, ಆದರೆ ಅವ್ರ ಮರ ಮಾತ್ರ ನಮ್ಮ ಡೈಲಿ ಕಸ ಬೀಳ್ತಾ ಇರುತ್ತೆ. ಸೊ ಕ್ಲೀನ್ ಮಾಡ್ತಾನೆ ಇರಬೇಕು. ವೀಕೆಂಡಲ್ಲಿ ಮಾಡೋಣ ಅಂತ ಸುಮ್ಮನಾದೆ. ಅದಾದಮೇಲೆ ನಾನು ಅಮ್ಮ ಸಂತು ಕೂತ್ಕೊಂಡು ಜೊತೆಗೆ ಟಿಫನ್ ಮಾಡಿದ್ವಿ. ಆಮೇಲೆ ಲಾಗಿನ್ ಟೈಮಿಂಗ್ಸ್ ಆಯಿತು ಅಂತ ಹೇಳ್ಬಿಟ್ಟು ಲಾಗಿನ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸಂತುಗೆ ಈ ಕೃಷ್ಣದು ರಾಧೆದು ಸಾಂಗ್ ತುಂಬ ಇಷ್ಟ ಆಗಿತ್ತು. ಸೊ ಅವ್ನು ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದ. ಸೊ ನಾನು ಸಹ ಸ್ವಲ್ಪ ಏನೋ ಸಂತನ ಹತ್ರ ಜಗಳ ಆಡೋದು, ಡಿಸ್ಕಷನ್ ಮಾಡೋದು ಮಾಡ್ತಾ ಇದ್ದೆ. ನನಗೆ ವ್ಯಾಲೆಂಟೈನ್ಸ್ ಡೇಗೆ ಸೀರೆ ಕೊಡಿಸು, ಡ್ರೆಸ್ ಕೊಡಿಸು ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಅಮ್ಮ ಟಿ ವಿ ನೋಡ್ತಾಯಿದ್ರು, ಚಿಕ್ಕಪ್ಪ ಬಂದಿದ್ದರು. ಸೊ ಅದಕ್ಕೋಸ್ಕರ ಚಿಕ್ಕಪ್ಪ, ಅಮ್ಮ, ನಾನು ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸಂತು ನಾನು ಆಮೇಲೆ ಊಟದ ಟೈಮಿಂಗ್ಸ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಅದಾದಮೇಲೆ ಯಾವುದೋ ತೆಲುಗು ಕಾಮಿಡಿ ಇದೆ ಮೂವಿ ಅಂತ ಹೇಳ್ಬಿಟ್ಟು ಮೂವಿ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದ. ನಂದಂತೂ ಹೆವಿ ಕೆಲಸ ಇದೆ ಈ ವೀಕು. ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ಕೋತಾ ಕೂತ್ಕೊಂಡಿದ್ದೆ. ಅದಾದಮೇಲೆ ಕೆಲಸ ಆದಮೇಲೆ ಈವ್ನಿಂಗ್ ಆಯಿತು. ಸೊ ಲಾಗೌಟ್ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲ ಅಡ್ಡಾಡ್ಕೊಂಬಂದ್ವಿ. ಆಮೇಲೆ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅದಷ್ಟೊತ್ತಿಗೆ ಆಲ್ರೆಡಿ ಊಟದ ಟೈಮ್ ಆಯಿತು. ಸೊ ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಡೈಲಿ ವ್ಲಾಗ್ ಡೇ 32. ಲವ್ ಯು, ಬಾಯ್.